ಮೊದಲನೇ ಅರ್ಜಿ ಬಂದಿದ್ದು ಇದ್ರ ಬಗ್ಗೆ ನಮ್ಮ ತಾಯಿಂದಾನೆ. ಅಂದರೆ ಈ ಪಿಜಿನ್ ಮೆನೆಸ್ಸು ಅವ್ರಿಗೆ ಭಾಳ ಕಂಪ್ಲೇಂಟ್ಸ್ ಬರ್ತಾಯಿತ್ತು, ಅದನ್ನ ನಮಗೆ ಸಲ್ಲಿಸಿದ್ದಾರೆ. ಅದ್ರ ಜೊತೆಗೆ ನಮ್ಮ ಆಫೀಸ್ ಉದ್ಘಾಟನೆ ಆಗಿದ ತಕ್ಷಣವೇ ಹಿಂದೇನು ಕೂಡ ಕುವೆಂಪು ನಗರ ಆಫೀಸಲ್ಲಿ ಇರೋ ಸಮಯದಲ್ಲೂ ಕೂಡ ಈ ಬರ್ಡ್ ಫೀಡಿಂಗ್ ಅಂದರೆ ಈ ಪಿಜಿನ್ ಫೀಡಿಂಗ್ ಮೆನೆಸ್ ಬಗ್ಗೆ ಭಾಳಷ್ಟು ಅರ್ಜಿಗಳು ಬಂದಿತ್ತು. ಇಲ್ಲೂ ಈ ಆಫೀಸಲ್ಲೂ ಕೂಡ ಇನ್ನೊಂದಷ್ಟು ಒಂದು 5-6 ಸಂಸ್ಥೆಗಳು ತಮ್ಮ ಅರ್ಜಿಯನ್ನು ಕೊಟ್ಟರು. ಅಂದರೆ ಇದು ಭಾಳ ಸಮಾಜಕ್ಕೆ, ನಮ್ಮ ಪಾರಂಪರಿಕ ಕಟ್ಟಡಕ್ಕೆ ಮತ್ತು ಅಫ್ಕೋರ್ಸ್ ನಮ್ಮ ಏನು ನ್ಯಾಚುರಲಿಸ್ಟ್ ಪರ್ಸ್ಪೆಕ್ಟಿವಿಂದ ವೈಲ್ಡ್ ಲೈಫ್ ವನ್ಯಜೀವಿ ಒಂದು ದೃಷ್ಟಿಯಿಂದ ಅದರದ್ದು ಭಾಳ ಹಾನಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಈಗಾಗಲೇ ನಮ್ಮ ನ್ಯಾಚುರಲಿಸ್ಟ್ ಅವ್ರು ಮಾತಾಡಿದ್ದಾರೆ, ಮಧು ಅವರು. ಇದು ಪಿಜಿನ್ ಏನಿದೆ, ಈ ಬ್ಲೂ ವೆರೈಟಿ ಅಂತ ಏನು ಹೇಳಿದ್ರು, ಬ್ಲೂ ರಾಕ್ ಪಿಜಿನ್ ಅಂತ ಏನು ಈ ತಳಿ ಇದೆ, ಅದು ಅರ್ಬನ್ ವೈಲ್ಡ್ ಲೈಫಲ್ಲಿ ಬರುತ್ತೆ. ಅರ್ಬನ್ ವೈಲ್ಡ್ ಲೈಫ್ ಅಂತ ಬಂದಿರೋದು ನೀವು ಕೂಡ ಹೇಳ್ಬೋದು. ಅರ್ಬನ್ ವೈಲ್ಡ್ ಲೈಫ್ ಅಂದರೆ ಅದು ಕೂಡ ವನ್ಯಜೀವಿ. ಏನು ಇದು ನಮ್ಮ ನಗರದಲ್ಲಿ ವಾತಾವರಣ ಏನಿದೆ ಅದ್ರ ಮೇಲೆ ಅವಲಂಬಿಸಿದೆ. ನಾವೇನು ಅದಕ್ಕೆ ಆಹಾರ ಕೊಡುವಂಥದ್ದು ಅವಶ್ಯಕತೆ ಇಲ್ಲವೇ ಇಲ್ಲ. ಅದರಲ್ಲೂ ಒಂದು ಬ್ಯಾಲೆನ್ಸ್ ಇದೆ. ಕಾಡಲ್ಲಿ ಯಾವ ರೀತಿ ಇಷ್ಟು ಹುಲಿ ಇರಬೇಕು, ಇಷ್ಟು ಜಿಂಕೆಗಳು ಇರಬೇಕು, ಅದರಲ್ಲಿ ಇಷ್ಟು ಹುಲ್ಲು ಬೆಳಿಬೇಕು, ಅದೇ ರೀತಿ ಇಲ್ಲೂ ಸಹ ಒಂದು ಬ್ಯಾಲೆನ್ಸ್ ಇದೆ. ಇಲ್ಲ ಜೀವ ವೈವಿಧ್ಯತೆಗೂ ಕೂಡ ಇಲ್ಲೂ ಒಂದು ಬ್ಯಾಲೆನ್ಸ್ ಇದೆ. ನಗರದಲ್ಲಿ ನಾವೇನು ಹೋಗ್ಬಿಟ್ಟು ಅದಕ್ಕೆ ಆಹಾರ ಕೊಡುವಂಥದ್ದು ಅವಶ್ಯಕತೆ ಇಲ್ಲವೇ ಇಲ್ಲ. ವನ್ಯಜೀವಿ ಸಂರಕ್ಷಣೆ ಅಥವಾ ನ್ಯಾಚುರಲಿಸ್ಟ್ ಒಂದು ದೃಷ್ಟಿಯಿಂದನೂ ಕೂಡ ಇದದ್ದು ಏನು ಅವಶ್ಯಕತೆ ಇಲ್ಲವೇ ಇಲ್ಲ. ಸೊ ನಾವು ಸೈಂಟಿಫಿಕ್ ಆಗಿದ್ದೇನೋ ನಾವು ಸಹಾಯ ಮಾಡ್ತಾ ಇದ್ದೀವಿ ಅಂತ ನಾವು ನೋಡ್ಕೊಂಡು ಹೋದರೆ ಅದು ಅವಶ್ಯಕತೆ ಇಲ್ಲ. ಇದು ಡೊಮೆಸ್ಟಿಕೇಟೆಡ್ ಆ್ಯನಿಮಲ್ ಅಲ್ಲ. ಮನೆಯಲ್ಲಿರೋ ನಮ್ಮ ನಾಯಿ ಇರ್ಬೋದು, ಹಸು ಇರ್ಬೋದು, ದನ ಏನೇನೇ ಇರ್ಬೋದು, ಅದು ನಮ್ಮ ಮೇಲೆ ಅವಲಂಬಿಸ್ತದೆ. ಅದಕ್ಕಾಗಿ ನಾವು ಅದು ಕೊಡಬೇಕಾಗಿದೆ. ಆದರೆ ಇಲ್ಲಿ ಪಾರಿವಾಳದ ಒಂದು ಇದರಲ್ಲಿ ನಮಗೆ ಆಹಾರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಎರಡನೇದು, ಪ್ರೊಫೆಸರ್ ಅಂಗರಾಜ್ ಅವರು ಈ ಪಾರಂಪರಿಕ ಕಟ್ಟಡ ಇದು ಅದಕ್ಕಾಗ್ತಾ ಇರುವಂಥದ್ದು ಹಾನಿಯ ದೃಷ್ಟಿಯಲ್ಲಿ ಮಾತಾಡಿದ್ದಾರೆ. ಏನು ಅದರ ಡ್ರಾಪಿಂಗ್ಸಲ್ಲಿ ಆ್ಯಸಿಡಿಟಿ ಜಾಸ್ತಿ ಇದೆ, ಅದಕ್ಕಾಗಿ ಏನು ಮಾರ್ಬಲ್ ಇರ್ಬೋದು, ಅನೇಕ ಏನು ಮಚ್ಚು ಇರ್ಬೋದು, ಅರಮನೆ ಮಚ್ಚಲು ಕೂಡ ನಾವೇ ನೋಡಿದ್ದೀವಿ ಹೇಗೆ ಡ್ಯಾಮೇಜ್ ಆಗುತ್ತೆ. ಅದರಿಂದ ನಾವು ವೇಗವಾಗಿ ಅದರ ಸ್ವಚ್ಛತೆಯನ್ನು ಕಾಪಾಡದೇ ಇದ್ದರೆ ಏನೇನು ಡ್ಯಾಮೇಜ್ ಆಗ್ತಾಯಿದೆ ಅಂತ ನಾನೇ ವೈಯಕ್ತಿಕವಾಗಿ ಅನುಭವಿಸಿದ್ದೀನಿ, ನೋಡಿದ್ದೀನಿ. ಇದು ಬರೀ ಅರಮನೆ ವಿಚಾರ ಅಲ್ಲ. ಎಲ್ಲ ಈ ಚಾಮರಾಜ ಒಡೆಯರ್ ಸ್ಟ್ಯಾಚ್ಯೂ ಇದೆ, ಅಲ್ಲಿ ಜಯಚಾಮರಾಜ ಒಡೆಯರ್ ಅವರ ಸ್ಟ್ಯಾಚ್ಯೂ ಇದೆ, ಮಾರ್ಬಲಲ್ಲೇ ಮಾಡಿರುವಂಥದ್ದು. ಸಂವಿಧಾನ ಶಿಲ್ಪಿಯ ಡಾಕ್ಟರ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇದೆ, ನಾಲ್ವಡಿ ಕೃಷ್ಣ ಒಡೆಯರ್ ಅವರ ಸ್ಟ್ಯಾಚ್ಯೂ ಇದೆ. ಸುತ್ತಮುತ್ತ ಟೌನ್ ಹಾಲ್ ಇರ್ಬೋದು, ಅಲ್ಲಿ ದೇವರಾಜ ಮಾರ್ಕೆಟ್ ಇರ್ಬೋದು, ಲ್ಯಾನ್ಸೋನ್ ಬಜಾರ್ ಇದೆ, ಅನೇಕ ಪಾರಂಪರಿಕ ಕಟ್ಟಡಗಳಿದ್ದಾವೆ. ಅದೆಲ್ಲಕ್ಕೂ ಕೂಡ ಹಾನಿ ಆಗ್ತಾ ಇರೋದು. ಮೈಸೂರಿಗೆ ಕಲೆ ಬಂದಿರುವಂಥದ್ದು ಈ ಪಾರಂಪರಿಕ ಕಟ್ಟಡಗಳಿಂದಾನೆ. ಈಗ ಮೈಸೂರಿನ ಸುತ್ತಮುತ್ತ ನಮ್ಮ ಆರ್ಥಿಕತೆಯೂ ಕೂಡ ಇದ್ರ ಮೇಲೆ ಅವಲಂಬಿಸೋದು. ಜನರು ಬರೋದು ಇಲ್ಲಿ ನೋಡೋಕ್ಕೆ, ಈ ಪಾರಂಪರೆ ನೋಡೋಕ್ಕೇ ಬರೋದು. ಅದನ್ನು ನಾವು ಕಾಪಾಡಬೇಕಾಗಿರೋದು ನಮ್ಮ ಇಕನಾಮಿಕ್ ಪರ್ಸ್ಪೆಕ್ಟಿವಿಂದ ಎಲ್ಲಕ್ಕಿಂತ ಮುಖ್ಯ. ಯಾಕಂದರೆ ನಾವು ಬದುಕೋದು ಎಲ್ಲಕ್ಕಿಂತ ಬದುಕುವ ಆಧಾರ ಇರೋದು ನಮ್ಮ ಇಕನಾಮಿಕ್ ಪರ್ಸ್ಪೆಕ್ಟಿವಿಂದ. ಪರಂಪರೆ ಎಲ್ಲ ಬರೋದು ಆದಮೇಲೆ. ಅಂದರೆ ಎಲ್ಲಕ್ಕಿಂತ ಮುಖ್ಯ ಇದು ಇಟ್ಸ್ ಅ ಪಬ್ಲಿಕ್ ಹೆಲ್ತ್ ಕನ್ಸರ್ನ್. ಸಾರ್ವಜನಿಕ ಒಂದು ಆರೋಗ್ಯ ಒಂದು ಕಾಳಜಿ ಇಟ್ಕೊಂಡಿರುವಂಥದ್ದು ಜವಾಬ್ದಾರಿಯುತ ಪ್ರತಿನಿಧಿಗಳಾಗಿರ್ಬೋದು, ಜವಾಬ್ದಾರಿಯುತ ಸಮಾಜ ಆಗಿರ್ಬೋದು, ಜವಾಬ್ದಾರಿಯುತ ಏನೇನು ಸಂಸ್ಥೆಗಳಿದ್ದಾವೆ ಇಲ್ಲಿ, ಸಂಘಗಳಿದ್ದಾವೆ ಇಲ್ಲಿ, ಹಾಗೂ ಜವಾಬ್ದಾರಿಯುತ ಅಧಿಕಾರಿಗಳು ಇದ್ದಾರೆ ಇಲ್ಲಿ. ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಆಗಿದ ನಂತರ ಸ್ಟ್ರಿಕ್ಟ್ ಆ್ಯಕ್ಷನ್ ಶುಡ್ ಬಿ ಟೇಕನ್. ಅಚ್ಚುಕಟ್ಟಾಗಿ ನೀವು ಕ್ರಮ ತಗೊಳ್ಳಲೇಬೇಕಾಗಿದೆ. ಇಟ್ಸ್ ಅ ಪಬ್ಲಿಕ್ ಹೆಲ್ತ್ ಕನ್ಸರ್ನ್. ಆಗಲೇ ವೈದ್ಯರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಸ್ತಮ್ಯಾಟಿಕ್ ಅಟ್ಯಾಕ್ಸ್ಗಳು, ನಂತರ ಅನೇಕ ಕಾಯಿಲೆಗಳು ಇದರಿಂದ ಬರ್ತಾ ಇದೆ. ಮಕ್ಕಳಿಗೆ ಏನೇನು ಹಾನಿ ಆಗ್ತಾ ಇದೆ ಅಂತಲೂ ಕೂಡ ಭಾಳ ಸ್ಪಷ್ಟವಾಗಿದೆ. ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಆಗಿದ ನಂತರ ಭಾಳ ಅಚ್ಚುಕಟ್ಟಾಗಿ ನೀವು ಕ್ರಮ ತಗೊಳ್ಳಲೇಬೇಕಾಗಿದೆ.